ದರ್ಶನ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ವಕೀಲರಾಗಿರುವ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಎಸ್ಪಿಪಿ ಆಗಿ ಅದರಲ್ಲೂ ಪೊಲೀಸರ ಪರವಾಗಿ ಸಿದ್ಧಾರ್ಥ ಲೂಥ್ರಾ ಅವರು ವಾದವನ್ನ ಮಂಡಿಸಿದ್ದಾರೆ. ಈಗ ಒಂದಷ್ಟು ಅಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ದಾರೆ ನ್ಯಾಯಾಧೀಶರು. ಒಂದಷ್ಟು ಅನುಮಾನಗಳನ್ನ ಕೇಳಿದ್ದಾರೆ. ಅಲ್ಲಿ ಪವಿತ್ರ ಗೌಡ ದರ್ಶನ್ ಪತ್ನಿಯಾ ಅನ್ನುವ ಪ್ರಶ್ನೆ ಕೇಳಿದ್ದಾರೆ. ಸರ್ಕಾರಿ ವಕೀಲರಿಗೆ ನ್ಯಾಯಾಧೀಶರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಗ ಅವರು ಹೇಳ್ತಾರೆ, ಅಲ್ಲ ಮಿಸ್ಟ್ರೆಸ್ ಅಂತ ಉತ್ತರಿಸಿದ್ದಾರೆ ಸಿದ್ಧಾರ್ಥ ಲೂಥ್ರಾ ಅವರು. ದರ್ಶನ್ ಜನಪ್ರಿಯ ನಟ ಅಂತ ಹೇಳ್ತಾರೆ ಸಿದ್ಧಾರ್ಥ ಲೂಥ್ರಾ ಅವರು. ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಇಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ರೆ ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಇಲ್ಲ, ಆತನೇ ಇದು ಮಾಡಿದಾನೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ, ಯಾವ ಜಾಗದಲ್ಲಿಯೂ ಎವಿಡೆನ್ಸ್ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ದರ್ಶನೇ ಇದನ್ನ ಮಾಡಿರೋದು, ದರ್ಶನೇ ಹತ್ಯೆ ಮಾಡೋದಕ್ಕೆ ಸಾಕ್ಷ್ಯಗಳಿಲ್ಲ ಅನ್ನುವ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಒಂದು ದರ್ಶನ್ ಪತ್ನಿಯ ವಿಚಾರ ಅಂದ್ರೆ ಅಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ನ್ಯಾಯಾಧೀಶರು, ಅವನ ಪತ್ನಿಯ ಅವ್ರದೇ ಪತ್ನಿಯ ಅನ್ನುವಂಥದ್ದು, ಮದುವೆ ಆಗಿದೆಯಾ ಅನ್ನುವಂಥ ವಿಚಾರ, ಮೂಲ ವಿಚಾರಗಳು ಅಂದ್ರೆ ಯಾವ ಕಾರಣಕ್ಕೆ ನಡೆಯಿತು ಅನ್ನೋದು. ಮತ್ತೊಂದು ಕಡೆ ಈಗಾಗಲೇ ಸಾಕ್ಷಿಗಳ ಬಗ್ಗೆ ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಅಂದ್ರೆ ಸಾಕ್ಷಿಗಳು ಇದೆಯಾ ಇಲ್ವಾ, ವಿಡಿಯೋ ಅಂದ್ರೆ 3 seconds ವಿಡಿಯೋ ಕೂಡ ಇದೆ ಅನ್ನುವ ವಿಚಾರವನ್ನ ಈಗ ಸಿದ್ಧಾರ್ಥ ಲೂಥ್ರಾ ಅವರು ಹೇಳುವಂತ ಸಂದರ್ಭದಲ್ಲಿ ಈ 3 ಸೆಕೆಂಡ್ ನ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಎಸ್, ಖಂಡಿತವಾಗ್ಲೂ ನಮ್ಗೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಗ್ತಿರುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಿರುವಂತದ್ದು ಏನು ಅಂತಂದ್ರೆ, ಈ ಒಂದು ಕೊಲೆ ಪ್ರಕರಣಕ್ಕೂ ನಟ ದರ್ಶನ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನಟ ದರ್ಶನ್ ಆ ಒಂದು ಪ್ಲೇಸ್ ನಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾದಂತಹ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ. ಬದಲಾಗಿ ನಟ ದರ್ಶನ್ ನಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಇವ್ರು ಹೇಳುವಂತದ್ದು ಏನಂತಂದ್ರೆ 3 ಸೆಕೆಂಡ್ ವಿಡಿಯೋ ಇದೆ ಅಂತಾರೆ. ಆದ್ರೆ 3 ಸೆಕೆಂಡ್ಗಳ ವಿಡಿಯೋದಲ್ಲಿ ನಟ ದರ್ಶನ್ ಅಲ್ಲಿ ಎಲ್ಲೂ ಕೂಡ ಅಷ್ಟೇ ಕಾಣೋದಿಲ್ಲ. ಅಂದ್ರೆ ಎಲ್ಲರೂ ಕೂಡ ಅಷ್ಟೇ ಇವರು ಇವ್ರದೇ ಆದಂತಹ ರೀತಿಯಲ್ಲಿ ಇವರು ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ರೆ, ಇವರು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಿರುವಂತದ್ದು. ಇನ್ನೊಂದು ಕಡೆಗೆ ಏನು ಅಂತಂದ್ರೆ, ಜಡ್ಜ್ ಕೂಡ ಅಷ್ಟೇ ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ದರ್ಶನ್ ಪತ್ನಿಯ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಅಷ್ಟೇ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಪರ ವಕೀಲರು ಅಲ್ಲ, ಅವರು ಮಿಸ್ಟ್ರೆಸ್ ಎನ್ನುವಂತ ಉತ್ತರವನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಜಡ್ಜ್ಗೆ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ಗೆ ಮದುವೆ ಆಗಿದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಅಷ್ಟೇ ಪುನಃ ಜಡ್ಜ್ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿದ್ಧಾರ್ಥ ಲೂಥ್ರಾ ಅವರು ಹೌದು ನಟ ದರ್ಶನ್ಗೆ ಮದುವೆ ಆಗಿದೆ, ಜೊತೆಗೆ ಅವರು ಕನ್ನಡ ಚಲನಚಿತ್ರೋದ್ಯಮದಲ್ಲಿ ದೊಡ್ಡ ನಟ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿರುವಂತಹದ್ದು. ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಬಗ್ಗೆಯೂ ಕೂಡ ಅಷ್ಟೇ ಈಗಾಗಲೇ ಸಿದ್ಧಾರ್ಥ ಲೂಥ್ರಾ ಅವರು ಸುಪ್ರೀಂ ಕೋರ್ಟ್ ನ ಜಡ್ಜ್ಗೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡಿದಂತಹ ಮೆಸೇಜ್ಗಳು ಇಷ್ಟೊಂದು ಘಟನೆ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಆಯ್ತು ಅನ್ನುವಂಥದ್ದನ್ನ, ಜೊತೆಗೆ ಇಲ್ಲಿ ಪ್ರಮುಖವಾಗಿ ಸಿದ್ಧಾರ್ಥ ಲೂಥ್ರಾ ಸ್ಪೆಸಿಫಿಕ್ ಆಗಿ ವಾದ ಮಾಡ್ತಿರುವಂತದ್ದು ಏನು ಅಂತಂದ್ರೆ, ಪ್ರಮುಖವಾಗಿ ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇನ್ನಿತರ ಆರೋಪಿಗಳು ಆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಅವರ ಕ್ರೌರ್ಯತೆ ಯಾವ ರೀತಿಯಾಗಿತ್ತು, ಅವ್ರು ಯಾವ ರೀತಿಯಾಗಿ ಆತನನ್ನ ಮರ್ಡರ್ ಮಾಡಿದ್ರು, ಆ ಒಂದು ಕ್ರೂರತೆ ಏನಿತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಜೊತೆಗೆ ಹನ್ನೊಂದು ಮೆಡಿಕಲ್ ರಿಪೋರ್ಟ್ಸ್ ಅನ್ನು ಕೂಡ ತಿಳ್ಕೊಂಡು ಅವರು ವಾದವನ್ನ ಮಂಡನೆ ಮಾಡ್ತಿರುವಂತದ್ದು. ಅಂದ್ರೆ ಆತನ ಮೂಳೆಗಳು ಯಾವ ರೀತಿಯಾಗಿ ಮುರಿದೋಗಿದ್ವು, ಜೊತೆಗೆ ಆತನ ಬಾಡಿಯಲ್ಲಿ ಎಷ್ಟೆಲ್ಲ ಇಂಜುರೀಸ್ ಆಗಿತ್ತು, ಜೊತೆಗೆ ಆತನ ಮರ್ಮಾಂಗಕ್ಕೆ ಯಾವ ರೀತಿಯಾದಂತಹ ಒಂದು ಪೆಟ್ಟನ್ನ ಇವರು ಹೊಡೆದಿದ್ರು, ಜೊತೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್ ಆತನ ಮರ್ಮಾಂಗಕ್ಕೆ ಖುದ್ದಾಗಿ ಕಾಲಲ್ಲಿ ಹೊದ್ದಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಈಗಾಗಲೇ ಅವರು ಕೋರ್ಟ್ ನ ಗಮನಕ್ಕೆ ಹೇಳ್ತಾ ಇರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಈ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಅವರು ಓದಿ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇವ್ರ ಕ್ರೂರತೆ ಯಾವ ರೀತಿಯಾಗಿತ್ತು, ಒಂದು ಪ್ರಾಣಿಯನ್ನ ಹಿಂಸೆ ಮಾಡಿ ಕೊಂದಂತಹ ರೀತಿಯಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಆತನ ಪಕ್ಕೆಲುಬಾಗಿರ್ಬೋದು, ಕಂಪ್ಲೀಟ್ ಆಗಿ ಎದೆಯ ಮೂಳೆ ಆಗಿರ್ಬೋದು, ಕಂಪ್ಲೀಟ್ ಆಗಿ ಬ್ರೇಕ್ ಆಗೋಗ್ಬಿಟ್ಟಿದೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಆತನನ್ನ ಇವರು ಕಾಲುಗಳನ್ನ ಹಿಡ್ಕೊಂಡು ಪ್ರಾಣಿಯನ್ನ ಬಿಸಾಕಿದ ರೀತಿಯಲ್ಲಿ ಆತನನ್ನ ಎತ್ತಿ ಲಾರಿಗೆ ಕೂಡ ಹೊಡೆದಿರುವಂತದ್ದು. ಅಂದ್ರೆ ಅಷ್ಟೊಂದು ಬೀಭತ್ಸವಾಗಿ ಆತನನ್ನ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಿದ್ಧಾರ್ಥ ಲೂಥ್ರಾ ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ತರುವಂತದ್ದು. ಜೊತೆಗೆ ಈ ಒಂದು ಕ್ರೌರ್ಯತೆ ಹೇಗಿತ್ತು, ದರ್ಶನ್ ಅಂಡ್ ಅವರ ಗ್ಯಾಂಗ್ ಮಾಡಿದಂತ ಕ್ರೌರ್ಯತೆ ಹೇಗಿತ್ತು, ಜೊತೆಗೆ ಇನ್ನೊಂದು ಪ್ರಮುಖವಾಗಿ ದರ್ಶನ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಿದ್ರೆ, ಆದ್ರೆ ಅಲ್ಲಿ ದರ್ಶನ್ ಇದ್ರು ಅನ್ನುವಂಥದ್ದಕ್ಕೆ ಪೂರಕವಾದಂತ ಸಾಕ್ಷ್ಯಾಧಾರಗಳನ್ನ ನಮ್ಮ ತನಿಖಾಧಿಕಾರಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ದರ್ಶನ್ ಅಲ್ಲಿ ಇದ್ದ ಅನ್ನುವಂಥದ್ದಕ್ಕೆ ಪ್ರಾಪರ್ ಆದಂತ ಎವಿಡೆನ್ಸ್ ಇಲ್ಲ ಅಂತ ಇವ್ರು ಹೇಳ್ತಿದ್ರು. ಆದ್ರೆ ಅದಕ್ಕೆ ಪೂರಕವಾದ ಎವಿಡೆನ್ಸ್ ಇದೆ. ಅದೇನು ಅಂತಂದ್ರೆ, ನಟ ದರ್ಶನ್ ಅಲ್ಲಿ ಪ್ರೆಸೆನ್ಸ್ ಇದ್ರು ಅನ್ನುವಂಥದ್ದಕ್ಕೆ ಒಂದಷ್ಟು ಫೋಟೋ ಎವಿಡೆನ್ಸ್ ಗಳನ್ನು ಕೂಡ ಅಷ್ಟೇ ಕೋರ್ಟ್ಗೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಸಿದ್ಧಾರ್ಥ ಲೂಥ್ರಾ ಮಾಡ್ತಿದ್ರೆ, ಆ ಫೋಟೋಗೆ ಯಾವ ಕೂಡ ಅಷ್ಟೇ ನಾವು ತನಿಖಾಧಿಕಾರಿ ಸೃಷ್ಟಿ ಮಾಡಿದ್ದಲ್ಲ,
ಬದಲಾಗಿ ಆರೋಪಿಗಳ ಮೊಬೈಲ್ ನಿಂದಲೇ ಅವೆಲ್ಲವನ್ನು ಕೂಡ ರಿಟ್ರೀವ್ ಮಾಡಿದೀವಿ ನಾವು. ಅಂದ್ರೆ ಆರೋಪಿಗಳು ಆ ಒಂದು ಕೃತ್ಯ ನಡೆದಂತಹ ಸ್ಥಳದಲ್ಲಿದ್ದಂತಹ ಫೋಟೋಗ್ರಫಿಗಳನ್ನ ಅವ್ರ ಮೊಬೈಲ್ ನಲ್ಲಿ ತಗೊಂಡಿದ್ರು. ಅವರು ತಗೊಂಡಿರುವಂತಹ ಫೋಟೋಗಳಲ್ಲಿ ದರ್ಶನ್ ಕೂಡ ಇದ್ದಾರೆ. ಜೊತೆಗೆ ಕೊಲೆ ಆದಂತಹ ಬಳಿಕ ಆರೋಪಿಗಳು ಅದೇ ಒಂದು ಶೆಡ್ ನಲ್ಲಿ ಒಂದಷ್ಟು ದರ್ಶನ್ ಜೊತೆ ನಿಂತ್ಕೊಂಡು ಕೂಡಷ್ಟು ಫೋಟೋ ತಗೊಂಡಿದ್ದಾರೆ. ಅಂದ್ರೆ ದರ್ಶನ್ ಈ ಒಂದು ಕೊಲೆಯನ್ನೇ ಮಾಡಿಲ್ಲ, ದರ್ಶನ್ ಇನ್ವಾಲ್ವ್ಮೆಂಟ್ ಇಲ್ಲ, ದರ್ಶನ್ ಅಲ್ಲಿ ಹೋಗೇ ಇಲ್ಲ ಅಂತ ವೇಳೆಯಲ್ಲಿ ಈ ರೀತಿಯಂತ ಫೋಟೋಗಳು ತಗೊಳ್ಳೋದಕ್ಕೆ ಹೇಗ್ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಿದ್ಧಾರ್ಥ್ ಲೂಥ್ರಾ ಈಗಾಗಲೇ ವಾದವನ್ನ ಮಂಡನೆ ಮಾಡ್ತಾ ಇದೆ. ಇನ್ನೊಂದೇನು ಅಂತಂದ್ರೆ ದರ್ಶನ್ ಅಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಸ್ಟೇಟ್ಮೆಂಟ್ಸ್ ಅತಿ ಮುಖ್ಯವಾಗಿರುವಂತದ್ದು ಏನು ಅಂತಂದ್ರೆ ಐ ವಿಟ್ನೆಸಸ್, ಅಂದ್ರೆ ಪ್ರತ್ಯಕ್ಷವಾಗಿ ಕಣ್ಣಾರೆ ಯಾರು ಕಂಡ್ರು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೂಡ ಈಗಾಗಲೇ ಓದ್ತಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ ಏನಿದೆ ಆತನ ಒಂದು ಸ್ಟೇಟ್ಮೆಂಟ್ ಈ ಒಂದು ಪ್ರಕರಣದಲ್ಲಿ ಅತಿ ಮುಖ್ಯವಾಗಿದೆ. ಯಾಕಂದ್ರೆ ಆತ ಕೂಡ ಹೇಳಿದಾನೆ, ನಟ ದರ್ಶನ್ ಬಂದಂತಿದ್ದು ಇದೇ ಕಾರ್ನಲ್ಲಿ ಇದೇ ದರ್ಶನ್ ಬಂದಿದ್ರು, ಇಲ್ಲಿ ಹೊಡಿತಾ ಇದ್ರು ಅನ್ನುವಂಥದ್ದು ಕಣ್ಣಾರೆ ಕಂಡಿದ್ದಾನೆ. ಆ ಒಂದು ಕಾರಣಕ್ಕೋಸ್ಕರ ಆತನ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ಕೊಡ್ಲಾಗಿದೆ. ಆತ ಕೂಲಂಕುಷವಾಗಿ ಈ ಒಂದು ಡಿ ಗ್ಯಾಂಗ್ ನ ಕ್ರೌರ್ಯತೆ ಹೇಗಿತ್ತು ಅದೆಲ್ಲವನ್ನು ಕೂಡ ವಿವರಣೆಯನ್ನ ಕೊಟ್ಟಿದ್ದಾನೆ. ಆ ಒಂದು ಕಾರಣಕ್ಕೋಸ್ಕರ ದರ್ಶನ್ ಈ ಕೇಸ್ ನಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಹೇಳುವಂತ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಇನ್ನೊಂದೇನು ಅಂತಂದ್ರೆ ಟೆಕ್ನಿಕಲ್ ಆಗಿ ಪೊಲೀಸ್ ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಟೆಕ್ನಿಕಲ್ ಆಗಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಟವರ್ ಡಂಪ್ ಅನ್ನ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಯಾವೆಲ್ಲ ಆರೋಪಿಗಳು ಆ ಒಂದು ಪ್ಲೇಸ್ ನಲ್ಲಿ ಯಾವೆಲ್ಲ ಮೊಬೈಲ್ ನಂಬರ್ ಗಳ ಜೊತೆ ಆಕ್ಟಿವ್ ಆಗಿದ್ರು ಅನ್ನುವಂಥದ್ದನ್ನ ಟವರ್ ಡಂಪ್ ಮೂಲಕ ಹೋಗಿ ಪತ್ತೆ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ವಿನಯ್ ಆಗಿರ್ಬೋದು ಅಥವಾ ಇನ್ನಿತರ ಈ ಒಂದು ಪ್ರಕರಣದ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳೆಲ್ಲರೂ ಕೂಡ ಅಷ್ಟೇ ಅಲ್ಲಿ ಪ್ರೆಸೆನ್ಸ್ ಇದ್ರು ಅನ್ನುವಂಥದ್ದಕ್ಕೆ ಟವರ್ ಡಂಪ್ ಮಾಡಿರುವಂತದ್ದು. ಯಾಕಂದ್ರೆ ಟವರ್ ಡಂಪ್ ಅನ್ನುವಂಥದ್ದು ನಾವು ಸೃಷ್ಟಿ ಮಾಡುವಂತದ್ದಲ್ಲ, ಅದು ಒಂದು ಸಿಮ್ ಕಾರ್ಡ್ ನ ಕಂಪ್ನಿಯವರು ಪ್ರೊವೈಡ್ ಮಾಡುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಅವರಿಂದಲೂ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದಷ್ಟು ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಅದೆಲ್ಲವನ್ನು ಕೂಡ ಈಗಾಗಲೇ ನಾವು ಕಲೆಕ್ಟ್ ಮಾಡ್ಕೊಂಡು ಕೋರ್ಟ್ಗೂ ಕೂಡ ಕೊಟ್ಟಿದ್ವಿ. ಅದನ್ನು ಕೂಡ ಅಷ್ಟೇ ವಿವರಣೆಯಾಗಿ ಆ ಟವರ್ ಡಂಪ್ ಅಂಶಗಳನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ನಟ ದರ್ಶನ್ ಅಲ್ಲಿ ಪ್ರೆಸೆನ್ಸ್ ಇದ್ರು ಅನ್ನುವಂಥದ್ದಕ್ಕೆ ಏನೆಲ್ಲ ತನಿಖೆಯ ಭಾಗವಾಗಿ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ರು ಆ ಎಲ್ಲಾ ದಾಖಲೆಗಳನ್ನು ಕೂಡ ಅಷ್ಟೇ ಕೋರ್ಟ್ಗೆ ವಿವರಣೆ ಕೊಡುವಂತ ಕೆಲಸವನ್ನ ಸದ್ಯಕ್ಕೆ ಸಿದ್ಧಾರ್ಥ್ ಲೂಥ್ರಾ ಮಾಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಯಾವ ದಿನದಂದು ಪಂಚನಾಮೆ ಮಾಡಿದ್ರು ವಿವರಣೆಯನ್ನ ಕೊಡಿ ಅಂತ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು. ಸರ್ಕಾರಿ ಪರ ವಕೀಲರಿದಾರಲ್ಲ ಸಿದ್ಧಾರ್ಥ್ ಲೂಥ್ರಾ ಅವರು, ಅವರಿಗೆ ವಿವರಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿದ್ದೆ ಅದು, ಇವರು ಅರೆಸ್ಟ್ ಮಾಡಿದ್ದು ಒಂದು ದಿನ, ಸ್ಥಳ ಮಹಜರು ಮಾಡಿದ್ದು ಒಂದು ದಿನ, ಪಂಚನಾಮೆ ಮಾಡಿದ್ದು ಮತ್ತೊಂದು ದಿನ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು, ಇದರಲ್ಲಿ ಇವರ ಇನ್ವಾಲ್ವ್ಮೆಂಟೇ ಇಲ್ಲ, ಇವರೇ ಸೃಷ್ಟಿ ಮಾಡಿರೋದು. ಪೊಲೀಸರೇ ಈ ಪ್ರಕರಣದಲ್ಲಿ ದರ್ಶನ್ರನ್ನ ಸಿಕ್ಕಿಸಾಕೋದಕ್ಕೆ ಅವರು ಇವೆಲ್ಲವನ್ನ ಸೃಷ್ಟಿ ಮಾಡಿರೋದು ಅನ್ನೋ ವಿಚಾರವನ್ನ ಈ ಹಿಂದೆ ಜಾಮೀನು ಅರ್ಜಿ ವಿಚಾರಣೆ ಇಲ್ಲೇ ಆಯ್ತಲ್ಲ, ಹೈಕೋರ್ಟ್ನಲ್ಲಿ ಆಗಿರ್ಬೋದು, ಇತವೇ ಕೋರ್ಟ್ನಲ್ಲಿ, ಆವಾಗಲೂ ಕೂಡ ಈ ವಿಚಾರಗಳನ್ನ ಇಲ್ಲಿನ ವಕೀಲರುಗಳು ಕೂಡ ನ್ಯಾಯಾಧೀಶರು ಗಮನಕ್ಕೆ ತಂದಿದ್ರು. ಸೇಮ್ ಅದೇ ರೀತಿಯಾಗಿ ಇವರ ಇನ್ವಾಲ್ವ್ಮೆಂಟೇ ಇಲ್ಲ, ಪೊಲೀಸರೇ ಈ ರೀತಿಯ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವ ವಿಚಾರವನ್ನ ಅಲ್ಲಿ ಹೇಳಲಾಗಿತ್ತು. ಆ ದಿನ ಯಾವಾಗ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು, ಆ ಅರೆಸ್ಟ್ ಆದ 5 ದಿನದ ಬಳಿಕ ಮಹಜರು ಮಾಡಲಾಗಿದ್ದಾರೆ. ಅಲ್ಲಿ ವಸ್ತುಗಳನ್ನ ಸೀಸ್ ಮಾಡ್ಕೊಂಡಿದ್ದಾರೆ, ಪಟ್ಟಣಗೆರೆ ಶೆಡ್ ಅನ್ನ ಸೀಸ್ ಮಾಡ್ಕೊಂಡ್ರು. ಅವೆಲ್ಲವೂ ಕೂಡ ಬಹಳ ಡಿಲೇ ಆಗಿ ಮಾಡಿದ್ದಾರೆ. ಯಾವ ಸಮಯದಲ್ಲಿ ಇಮಿಡಿಯೇಟ್ ಆಗಿ ಮಾಡಬೇಕಾಗಿತ್ತು ಆ ಕೆಲಸವನ್ನ ಪೊಲೀಸರು ಮಾಡಲಿಲ್ಲ. ಇದರಲ್ಲಿ ಸಾಕ್ಷ್ಯವನ್ನ ಸೃಷ್ಟಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ರು ಅನ್ನುವ ವಿಚಾರವನ್ನ ಕೂಡ ಈಗಾಗಲೇ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಅಲ್ಲಿ ಮಾಡಲಾಗಿತ್ತು. ಇದೀಗ ಇಲ್ಲೂ ಕೂಡ ಅದೇ ವಿಚಾರವನ್ನ ಇಟ್ಟುಕೊಂಡೇ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇದೀಗ ನ್ಯಾಯಾಧೀಶರು ಕೇಳ್ತಾ ಇದ್ದಾರೆ ಸರ್ಕಾರಿ ಪರ ವಕೀಲರಿಗೆ, ಯಾವ ದಿನದಂದು ಪಂಚನಾಮೆ ಮಾಡಿದ್ರು ಅದರ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸರ್ಕಾರಿ ಪರ ವಕೀಲರಿಗೆ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ, ವಿವರಣೆಯನ್ನ ಕೊಡಿ ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಈಗ ಅವರು ವಿವರಣೆಯನ್ನ ಕೊಡಬೇಕದಕ್ಕೆ ಏನೇನಾಯ್ತು, ಆ ಸಂದರ್ಭದಲ್ಲಿ ಯಾಕೆ ಡಿಲೇ ಆಗಿತ್ತು ಅನ್ನೋದಾದ್ರೆ ಈಗಾಗಲೇ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಚಾರ್ಜ್ ಶೀಟ್ ನಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರಗಳನ್ನ ಇಟ್ಟುಕೊಂಡು ಏನಾಯ್ತು, ಅಲ್ಲಿ ದರ್ಶನ್ನೇ ಅಲ್ಲಿ ಮಾಡಿದ್ರು ಅನ್ನೋದನ್ನ ಅವರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಂಡ್ರು, ಯಾವೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ರು, ಇವರೇ ಮಾಡಿರೋದು ಅಲ್ಲಿ ಅನ್ನೋದಕ್ಕೆ ಪೊಲೀಸರು ಎಲ್ಲಾ ರೀತಿಯಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿ ಟವರ್ ಡಂಪಿಂಗ್ ಇಂದ ಹಿಡಿದು ಲೊಕೇಶನ್ ನ ವಿಚಾರದಿಂದ ಹಿಡಿದು ಏನೇನು ಆಯ್ತು ಅನ್ನೋದು ಕಂಪ್ಲೀಟ್ ಆಗಿ ಮಾಹಿತಿನ ಪಡ್ಕೊಂಡ ನಂತರವೇ ಮೈಸೂರಿಗೆ ಹೋಗಿ ದರ್ಶನ್ ಅರೆಸ್ಟ್ ಮಾಡಿರೋದು ಪೊಲೀಸರು. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಮಾಡಿಕೊಂಡು ಅಲ್ಲಿ ಹೋಗಿ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆ ತಂದಿದ್ರು ಈ ಪ್ರಕರಣದಲ್ಲಿ. ಆ ನಂತರ
ಅಲ್ಲಿ ಏನಾಯ್ತು, ಯಾವ ರೀತಿಯಾಗಿ ಒಬ್ಬೊಬ್ಬ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಬರುವಂಥ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನಿಂದ ಹಿಡಿದು ಅವರ ಮನೆ ಆಗಿರ್ಬೋದು, ವಿಜಯಲಕ್ಷ್ಮಿ ಅವರ ಮನೆ, ಆಮೇಲೆ ಅವರ ಬಳಸಿದಂತಹ ವಸ್ತುಗಳಾಗಿರಬಹುದು ಅಥವಾ ಶೂ ಆಗಿರ್ಬೋದು, ಬಟ್ಟೆಗಳು, ಇವೆಲ್ಲದರ ವಿಚಾರದಲ್ಲಿ ಪಂಚನಾಮೆ ಆಗಿರ್ಬೋದು ಮಹಜರು ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಟೈಮ್ ಆಗಿದೆ, ಡಿಲೇ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಹೇಳಲಾಗಿತ್ತು. ಅದೇ ರೀತಿಯಾಗಿ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕಂತಾನೆ ಸಿಕ್ಕಿಸುವಂತಹ ಪ್ರಯತ್ನ ಆಗಿದೆ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಪರ ವಕೀಲರಿಗೆ ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ವಿವರಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೇಳಿದ್ದಾರೆ.